ಹಾಯ್ ಎಲ್ರಿಗೂ ನಮಸ್ಕಾರ. ಪೂರ್ವೀಸ್ ವ್ಲಾಗ್ಗೆ ಸ್ವಾಗತ. ನಾನು ರಂಜಿತಾ. ಮನೆಗೆ ಸ್ವಲ್ಪ ರೇಷನ್ ಬೇಕಿತ್ತು ಅಂತ ನಾವು ಡಿಮಾರ್ಟ್ಗೆ ಹೋಗಿದ್ವಿ. ವೀಕೆಂಡ್ ಆಗಿದ್ದರಿಂದ ತುಂಬಾ ಕ್ರೌಡ್ ಇತ್ತು. ಪಾರ್ಕಿಂಗಲ್ಲೂ ತುಂಬ ಕ್ರೌಡ್ ಇತ್ತು, ಹಾಗೆ ಒಳಗಡೆ ಕೂಡ ತುಂಬಾ ಜನ ಇದ್ದರು. ನಮಗೆ ಬೇಕಾಗಿದ್ದ ಸಾಮಾನೆಲ್ಲ ತೊಗೊಂಡು ಒಂದು ಅರ್ಧ ಗಂಟೆ ಬಿಲ್ಲಿಂಗ್ ಕೌಂಟರಲ್ಲಿ ಕ್ಯೂ ನಿಂತು ಫೈನಲಿ ಹೊರಗೆ ಬಂದ್ವಿ. ಹೊರಗೆ ಬರ್ತಾ ಬರ್ತಾ ಹಸಿವಾಗಿತ್ತು ಅಂತ ನಾವು ಹೋಗಿದ್ದು ಆಶಾ ಟಿಫಿನ್ಸ್ಗೆ. ಆಶಾ ಟಿಫಿನ್ಸ್ಗೆ ಫಸ್ಟ್ ಟೈಮ್ ಹೋಗಿದ್ದು ನಾವು. ನನಗೆ ಹೋದ ತಕ್ಷಣ ತಾಜಾ ತಿಂಡಿ ವೈಬ್ಸ್ ಬಂತು. ನಾವು ಇಲ್ಲಿ 1 ಪ್ಲೇಟ್ ಮಸಾಲೆ ದೋಸೆ ಹಾಗೆ 1 ಪ್ಲೇಟ್ ಇಡ್ಲಿ ವಡಾನ ತೊಗೊಂಡ್ವಿ. ಮಸಾಲೆ ದೋಸೆ ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿತ್ತು. ಅದ್ರ ಜೊತೆ ಬಂದಂಥ ಆಲೂ ಪಲ್ಯ ಮತ್ತು ಚಟ್ನಿ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಹಸ್ಬೆಂಡ್ ಹಾಗೆ 1 ಪ್ಲೇಟ್ ಇಡ್ಲಿ ವಡ ತೊಗೊಂಡಿದ್ರು. ಇಡ್ಲೀಸ್ ಕೂಡ ತುಂಬಾ ಸಾಫ್ಟಾಗಿತ್ತು. ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು. ನಾವು ಸಾಂಬಾರು ಡಿಪ್ ತೊಗೊಂಡಿದ್ದರಿಂದ ಚಟ್ನಿ ಸಪ್ರೇಟಾಗಿ ಕೊಟ್ಟಿದ್ದಿಲ್ಲ, ಅವರು ಇದೇ ಥರ ಸೈಡಲ್ಲಿ ಹಾಕಿ ಕೊಟ್ಟಿದ್ದರು. ಸಾಂಬಾರು ಡಿಪ್ ಇದ್ರಿಂದ ವಡ ಅಷ್ಟೊಂದು ಕ್ರಿಸ್ಪಿಯಾಗಿದ್ದಿಲ್ಲ, ಬಟ್ ಓವರಾಲ್ ಟೇಸ್ಟ್ ಚೆನ್ನಾಗಿತ್ತು. ನಂತರ 1 ಪ್ಲೇಟ್ ಗೋಬಿ ಮಂಚೂರಿ ತೊಗೊಂಡ್ವಿ. ಕ್ರಿಸ್ಪಿಯಾಗೇನೋ ಇತ್ತು, ಆದರೆ ಉಪ್ಪು ಸ್ವಲ್ಪ ಜಾಸ್ತಿ ಆಗಿತ್ತು. ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ ಉಪ್ಪನ್ನ ಬ್ಯಾಲೆನ್ಸ್ ಔಟ್ ಮಾಡೋಕ್ಕೆ ಅಂತ ಫೈನಲಿ ಗುಲಾಬ್ ಜಾಮೂನ್ ತೊಗೊಂಡು ಎಂಡ್ ಮಾಡಿದ್ವಿ. ಗುಲಾಬ್ ಜಾಮೂನ್ ಇಬ್ರಿಗೂ ತುಂಬ ಇಷ್ಟ ಆಯಿತು. ಹೀಗೆ ನಾವು ಹೊಟ್ಟೆನ ತುಂಬಿಸ್ಕೊಂಡು ವಾಪಸ್ ಮನೆಗೆ ಬಂದು ಈ ಹಾಲ್ ರೂಮ್ನ ಸ್ವಲ್ಪ ಮೇಕಓವರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಈ ಕಾರ್ಪೆಟ್ ಹಾಕಿರೋದ್ರಿಂದ ತುಂಬಾ ಧೂಳಾಗ್ತಾಯಿತ್ತು. ನನ್ನ ಮಗಳಿಗೆ ಕಾರ್ಪೆಟ್ ಹತ್ರ ಬಂದಾಗೆಲ್ಲ ತುಂಬಾ ಸೀನ್ತಾಯಿದ್ಲು. ಅದಕ್ಕೆ ನಮ್ಮ ಮಾವ ಒಂದು ಐಡಿಯಾ ಕೊಟ್ಟರು, ಕಾರ್ಪೆಟ್ ಬದಲಾಗಿ ಯಾಕೆ PVC ಶೀಟ್ಸ್ನ ಹಾಕಬಾರ್ದು ಅಂತ. ಸೊ ನಾವು ಡಿಮಾರ್ಟ್ಗೆ ಹೋದಾಗ ಈ PVC ಶೀಟ್ ಸಿಕ್ತು ಅಂತ ತೊಗೊಂಡು ಬಂದ್ವಿ. ಈ ಥರ ಶೀಟ್ಸ್ನ ನಾವು 3 ತೊಗೊಂಡು ಬಂದ್ವಿ. ಯಾಕಂದರೆ ನಮ್ಮ ಜೋಕಾಲಿ ಸೈಜ್ ಇರೋದು 4 ಫೀಟ್ ಬೈ 4 ಫೀಟ್. ನಮಗೆ ಪೂರ್ತಿ 4 ಫೀಟು ಒಂದೇ ಶೀಟ್ ಸಿಗಲಿಲ್ಲ ಅಂತ ಈ ಡೈಮೆನ್ಷನ್ಸ್ದು 3 ಶೀಟ್ನ ತೊಗೊಂಡು ಬಂದು ಇವಾಗ ಜಾಯಿನ್ ಮಾಡ್ತಾಯಿದ್ದೀವಿ. ನಾವು ಓವರ್ಲ್ಯಾಪ್ ಮಾಡಿ ಜಾಯ್ನಿಂಗ್ ಮಾಡಲಿಲ್ಲ, ಸೈಡ್ ಬೈ ಸೈಡ್ ಇಟ್ಕೊಂಡೇ ಜಾಯಿನ್ ಮಾಡಿದ್ವಿ. ಮುಂದೆ ಯಾವತ್ತಾದರೂ ನಮಗೆ ಈ ಥರ ಯೂಸ್ ಇಲ್ಲ, ಎತ್ತಿಡಬೇಕು ಅಂತ ಹೇಳಿದಾಗ ಇದನ್ನ 3 ಫೋಲ್ಡಿಂಗ್ ಮಾಡಿ ಮಡಚಿ ಇಡ್ಬೋದು ಅಂತ. ಈ ಶೀಟ್ಸ್ ರೋಲ್ ಆಗಿ ಬರೋದ್ರಿಂದ ಸ್ಟ್ರೇಟನ್ ಆಗಲ್ಲ. ಸೊ ಸ್ವಲ್ಪನೇ ಕಷ್ಟಪಡಬೇಕಾಗುತ್ತೆ. ಒಂದು ಸ್ವಲ್ಪ ಈ ಥರ ಫ್ಲ್ಯಾಟನ್ ಮಾಡಿಕೊಂಡು ನಂತರ ಇದನ್ನ ಜಾಯ್ನಿಂಗ್ ಮಾಡಬೇಕು. ಕ್ವಾಲಿಟಿ ಈ ಶೀಟ್ಸ್ದು ತುಂಬಾ ಚೆನ್ನಾಗಿದೆ. ಇದನ್ನು ನಾವು ಕಬೋರ್ಡಲ್ಲಿ ಯೂಸ್ ಮಾಡ್ಬೋದು ಅಥವಾ ಕಿಚನ್ನಲ್ಲಿನೂ ಹಾಕೋಬೋದು. ಈ ಥರ ಫ್ಲ್ಯಾಟನ್ ಮಾಡ್ತಾ ಸೊಲಟೇಪ್ ಹಚ್ಚಿ ಇದನ್ನು ಜಾಯಿನ್ ಮಾಡ್ತಾಯಿದ್ವಿ. ನೋಡೋಕ್ಕೆ ಇದು ಈಸಿ ಅಂತ ಅನಿಸುತ್ತೆ ಜಾಯ್ನಿಂಗ್, ಆದರೆ ಈ ರೋಲ್ಡ್ ಶೀಟ್ಸ್ ಇದ್ದಿದ್ದರಿಂದ ಸ್ವಲ್ಪ ಕಷ್ಟ ಆಯಿತು. ನಮಗೆ ಈ ಶೀಟ್ಸ್ನ ಜಾಯಿನ್ ಮಾಡೋಕ್ಕೆ ಅರೌಂಡ್ 45 ಮಿನಿಟ್ಸ್ ಆಯಿತು. ಸೊ ಈ ಥರ ಫ್ಲ್ಯಾಟನ್ ಮಾಡ್ತಾ ನಿಧಾನಕ್ಕೆ ಇದನ್ನು ಜಾಯಿನ್ ಮಾಡಬೇಕು. ಇಲ್ಲಾಂದರೆ ಒಳಗಡೆ ಏರ್ ಬಬಲ್ಸ್ ಹೋಗಿ ಅನ್ಇವನ್ ಆಗಿಬಿಡುತ್ತೆ. ನಾವು ಮಲ್ಟಿಪಲ್ ಟೈಮ್ಸ್ ಇದನ್ನು ಜಾಯಿನ್ ಮಾಡೋದು ಬಿಚ್ಚೋದು ಮಾಡಿದ್ವಿ, ಬಟ್ ವರ್ತ್ ಇಟ್ ಅಂತ ಅನಿಸ್ತು. ಇದೇ ಥರ 3 ಜಾಯಿನ್ ಮಾಡಿ 3 ಫುಲ್ ಬರೋ ಥರ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ಬೋದು, ಈ ಥರ ಎತ್ತಿ ಇಡ್ಲಿಕ್ಕೂ ಇದು ಈಸಿ ಆಗುತ್ತೆ. ಸೊ ಇವಾಗ ಈ ಕಾರ್ಪೆಟ್ನ ಚೇಂಜ್ ಮಾಡಿ ಇವಾಗ ಈ ಜಾಯಿನ್ ಮಾಡಿದಂಥ PVC ಶೀಟ್ಸ್ನ ಇದರಲ್ಲಿ ಹಾಕ್ಬೋದು. ಈ ಸ್ವಿಂಗ್ ಆ್ಯಕ್ಚುಲಿ ಅಷ್ಟೊಂದೇನು ವೆಯ್ಟ್ ಇರಲ್ಲ, ಒಬ್ಬರೇ ಇದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಈ ಥರ ಸ್ವಿಂಗ್ ಇದ್ದರೆ ನೀವು ಅದನ್ನು ಯಾವ ಥರ ಇಟ್ಟಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೈರೆಕ್ಟಾಗಿಯೇ ಟೈಲ್ಸ್ ಮೇಲೆ ಇಡ್ಬೋದಲ್ಲ ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಖಂಡಿತವಾಗ್ಲೂ ಇಡಬಹುದು, ಆದರೆ ಹಳೇದು ಆಗ್ತಾ ಏನಾಗುತ್ತೆ, ಈ ಐರನ್ ರಾಡ್ಸ್ಗೆ ಮಾಯ್ಶ್ಚರ್ ಕಂಟೆಂಟ್ ಬಂದರೆ ಸ್ವಲ್ಪ ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಆ ರಸ್ಟ್ ಹಿಡಿದಾಗ ಏನಾಗುತ್ತೆ, ಡೈರೆಕ್ಟ್ ಟೈಲ್ಸ್ ಮೇಲೆ ಇಟ್ಟಿದ್ರೆ ಟೈಲ್ಸ್ ಕೂಡ ಕಲೆ ಆಗಿಬಿಡುತ್ತೆ. ಸೊ ಅದಕ್ಕೆ ಪ್ರಿಕಾಷನ್ ಅಂತ ನಾವು ಈ ಶೀಟ್ನ ಹಾಕ್ತಾ ಇರೋದು.
ಕರೆಕ್ಟ್ ಸೈಜ್ ಆಗಿತ್ತು. ಸೊ ಅದ್ರ ಮೇಲೆ ಈ ಥರ ಸ್ವಿಂಗ್ನ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆ ಟೈಲ್ಸ್ಗೂ ಶೀಟ್ಸ್ಗೂ ದೂರದಿಂದ ನೋಡಿದ್ರೆ ಜಾಸ್ತಿ ವ್ಯತ್ಯಾಸ ಕಾಣಲ್ಲ, ಹತ್ತಿರ ಬಂದು ನೋಡಿದ್ರೇ ಗೊತ್ತಾಗೋದು ಅಲ್ಲಿ ನಾವು PVC ಶೀಟ್ನ ಹಾಕಿದ್ದೀವಿ ಅಂತ. ಸೊ ಓವರಾಲ್ ಆಗಿ ಸ್ವಿಂಗ್ ಇಟ್ಟ ಮೇಲೆ ನಮ್ಮ ಹಾಲ್ ರೂಮ್ ಲುಕ್ ಈ ಥರ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.